2025ರಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ಮಹಿಳಾ ನಾಗಸಾಧುಗಳಿಲ್ಲದೆ ಅಪೂರ್ಣವಾಗುತ್ತದೆ. ಏಕೆಂದರೆ ಅವರ ಬಳಿ ಇರುವ ಬುದ್ಧಿವಂತಿಕೆ ಪ್ರತಿಯೊಬ್ಬರನ್ನ ಆಶ್ಚರ್ಯಪಡುವಂತೆ ಮಾಡುತ್ತದೆ. ಪುರುಷ ನಾಗಸಾಧುಗಳನ್ನು ನಾವು ಈಗಾಗಲೇ ಎಲ್ಲರೂ ನೋಡಿರ್ತೇವೆ, ಅವರ ಬಗೆಗಿನ ವಿಷಯಗಳನ್ನು ಕೂಡ ಕೇಳ್ತಲೇ ಇರ್ತೇವೆ. ಆದರೆ ಮಹಿಳಾ ನಾಗಸಾಧುಗಳ ವಿಚಾರಕ್ಕೆ ಬಂದರೆ ಜನರ ವಿಚಾರಧಾರೆ ಸಂಪೂರ್ಣವಾಗಿ ಬದಲಾಗುತ್ತೆ. ಅವರ ಬಗ್ಗೆ ಮಾತನಾಡೋಕ್ಕೂ ಆಲೋಚನೆ ಮಾಡ್ತಾರೆ, ಏಕೆಂದರೆ ಅವರ ಬುದ್ಧಿವಂತಿಕೆಯನ್ನ ಗುಪ್ತವಾಗಿ ಇಡ್ತಾರೆ. ಅವರು ಅವರ ಶಕ್ತಿಯನ್ನ ಮಹಾಶಿವನನ್ನ ಪ್ರಸನ್ನಗೊಳಿಸಲು ಮಾತ್ರ ಬಳಸ್ತಾರೆ. ಆದ್ದರಿಂದಲೇ ಅವರು ನಾಗಸಾಧುಗಳು ಎಂಬ ವಿಚಾರ ಬಿಟ್ಟರೆ ಅವರ ಬಗ್ಗೆ ಯಾವ ವಿಚಾರಗಳು ಕೂಡ ಅಷ್ಟಾಗಿ ಬೆಳಕಿಗೆ ಬರೋದೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಹಿಳಾ ನಾಗಸಾಧುಗಳ ಕುರಿತು ಕೆಲವು ಆಶ್ಚರ್ಯಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬಹುಶಃ ಈ ವಿಷಯವನ್ನ ನೀವು ಎಲ್ಲೂ ಕೂಡ ಕೇಳಿರ್ಲಿಕ್ಕಿಲ್ಲ. ಸಾಮಾನ್ಯ ಮಹಿಳೆಯರು ನಾಗಸಾಧು ಮಹಿಳೆಯರಾಗಿ ಹೇಗೆ ಬದಲಾಗ್ತಾರೆ? ಸ್ತ್ರೀಯರನ್ನ ನಾಗಸಾಧುವಾಗಿ ಬದಲಿಸುವ ಸಮಯದಲ್ಲಿ ಅವರ ದೇಹದ ಒಂದು ಭಾಗವನ್ನ ಕೆಲಸ ಮಾಡದಂತೆ ಮಾಡ್ತಾರೆ ಅಂತ ಕೇಳ್ತಲೇ ಮೈ ಚುಮ್ಮೆನಿಸುತ್ತೆ. ಆದರೆ ಅದು ಅವರ ಸಾಧನೆಗೆ ಶಕ್ತಿಯನ್ನ ನೀಡುತ್ತೆ. ಮಹಿಳೆಯರನ್ನ ನಾಗಸಾಧುವಾಗಿ ಹೇಗೆ ಬದಲಾಯಿಸ್ತಾರೆ ಎಂಬ ವಿಷಯವನ್ನ ತಿಳಿಯೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಮಹಾಶಿವನ ಕೃಪೆಗೆ ಪಾತ್ರರಾಗಲು ಓಂ ನಮಃ ಶಿವಾಯ ಎಂದು ಕಮೆಂಟ್ಸ್ ಮಾಡಿ. ಮಹಿಳಾ ನಾಗಸಾಧುಗಳು ಯಾರು? ನಿಜವಾಗಿಯೂ ಅವರು ಇದ್ದಾರಾ ಅಥವಾ ಇಲ್ಲವಾ? ಇದು ಕೇವಲ ಪುಸ್ತಕಗಳಲ್ಲಿ ಕಥೆಗಳಲ್ಲಿ ಬರುವ ಮಾತಾ ಅಥವಾ ಪುರುಷರೇ ಮಹಿಳಾ ನಾಗಸಾಧುಗಳಾಗಿ ಇರ್ತಾರಾ? ಇದಕ್ಕೆಲ್ಲ ಉತ್ತರವನ್ನ ತಿಳಿಯೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಖಂಡಿತವಾಗಿಯೂ ನಾಗಸಾಧುಗಳು ಕೂಡ ಇದ್ದಾರೆ. ಹಾಗೆ ನಿಮಗೆಲ್ಲ ಒಂದು ಸಂದೇಹ ಕೂಡ ಕಾಡ್ತಾ ಇರ್ಬೋದು, ಇವರು ಕೂಡ ಪುರುಷ ನಾಗಸಾಧುಗಳ ತರ ಬಟ್ಟೆ ಇಲ್ಲದೆ ಇರ್ತಾರಾ ಎಂದು. ಸ್ತ್ರೀಯರನ್ನ ನಾಗಸಾಧುಗಳಾಗಿ ಬದಲಿಸಲು ಅವರ ಶರೀರದ ಯಾವ ಭಾಗವನ್ನ ಕೆಲಸ ಮಾಡದಂತೆ ಮಾಡಬೇಕು. ಅವರು ನಾಗಸಾಧುಗಳಾಗಿ ಬದಲಾಗಲು ಅವರ ದೇಹದ ಯಾವ ಭಾಗವನ್ನ ತ್ಯಾಗ ಮಾಡಬೇಕು ಎಂಬುದು ಗೊತ್ತಾ? ಕೂಡ ಉದ್ದನೆಯ ಕೂದಲಿನಲ್ಲಿ ಮೈತುಂಬ ವಿಭೂತಿ ಬಳ್ಕೊಂಡು ಮತ್ತು ಮತ್ತಿನಲ್ಲೇ ಇರ್ತಾರಾ? ಇದೇ ಇವರ ಗುರುತುಗಳ? ಹೀಗೆ ಜನರಿಗೆ ಗೊತ್ತಿಲ್ಲದ ಇವರ ಅಸಲಿ ಜೀವನವೇನು? ನಾಗಸಾಧುಗಳು ಉದ್ದನೆಯ ಕೂದಲು ಬಿಟ್ಟು ಮೈ ಮೇಲೆ ವಿಭೂತಿ ಬಳಿದು ವಿವಸ್ತ್ರರಾಗಿ ಇರ್ತಾರೆ. ಇದು ಮಾತ್ರವೇ ಎಲ್ಲರಿಗೂ ಗೊತ್ತಿರುವ ನಾಗಸಾಧುಗಳ ಜೀವನ. ಆದರೆ ನಿಜವಾಗಿಯೂ ನಾಗಸಾಧು ಎಂದರೆ ಎಲ್ಲರ ಕಣ್ಣಿಗೂ ಕಾಣಿಸುವ ಈ ರೂಪು ಮಾತ್ರವೇನಾ ಅಂದರೆ ಖಂಡಿತವಾಗಿಯೂ ಅಲ್ಲ ಸ್ನೇಹಿತರೆ. ಇವರ ಜೀವನದಲ್ಲಿ ಎಷ್ಟು ರಹಸ್ಯಗಳು ಇರ್ತವೆ, ಅವಳು ತುಂಬಾ ಕಡಿಮೆ ಮಂದಿಗೆ ಮಾತ್ರ ತಿಳಿದಿರುತ್ತೆ. ಮೊದಲಿಗೆ ಗಂಡು ನಾಗಸಾಧುಗಳಿಗೆ ಮತ್ತು ಮಹಿಳಾ ನಾಗಸಾಧುಗಳಿಗೆ ಇರುವ ವ್ಯತ್ಯಾಸವೇನು ಎಂದು ತಿಳಿಯೋಣ. ಗಂಡು ನಾಗಸಾಧುಗಳು ಹಾಗೆ ಮಹಿಳಾ ನಾಗಸಾಧುಗಳು ಹೆಚ್ಚಾಗಿ ಹೊರಗೆ ಕಾಣಿಸೋದಿಲ್ಲ. ಇವರು ಮನುಷ್ಯರಿಗೆ ದೂರವಾಗಿ ತುಂಬ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸಿ ರಹಸ್ಯಮಯ ಪ್ರದೇಶಗಳಲ್ಲಿ ಸದಾಕಾಲ ಈಶ್ವರನ ಆರಾಧನೆಯಲ್ಲಿ ತೊಡಗಿರ್ತಾರೆ. ಈ ಮಹಿಳಾ ನಾಗಸಾಧುಗಳು ಹೊರ ಜಗತ್ತಿಗೆ ಕಾಣಿಸೋದೇ ತುಂಬ ಅಪರೂಪ. ಸಾಮಾನ್ಯ ಮಹಿಳೆಯರು ನಾಗಸಾಧುಗಳಾಗಿ ಬದಲಾಗಬೇಕಾದರೆ ಕಠಿಣ ಪ್ರಕ್ರಿಯೆ ಇರುತ್ತದೆ. ಅದು ಕೂಡ ತುಂಬ ಹೃದಯ ವಿದ್ರಾವಕವಾಗಿ ಇರುತ್ತದೆ. ಇದರಲ್ಲಿ ಒಂದೊಂದು ಹೆಜ್ಜೆ ಕೂಡ ತುಂಬ ಕ್ಲಿಷ್ಟಕರವಾಗಿದ್ದು ಅವುಗಳನ್ನೆಲ್ಲ ಪಾಸ್ ಆದರೆ ಮಾತ್ರ ಮಹಿಳಾ ನಾಗಸಾಧುಗಳಾಗಿ ಬದಲಾಗ್ತಾರೆ. ಈ ಪ್ರಕ್ರಿಯೆಯು ಹಲವು ವರ್ಷಗಳ ಕಾಲ ನಡೆಯುತ್ತದೆ. ಹೀಗೆ ತುಂಬ ವರ್ಷಗಳ ಪರಿಶ್ರಮದಿಂದಲೇ ಒಬ್ಬ ವ್ಯಕ್ತಿ ನಾಗಸಾಧುವಾಗಿ ಬದಲಾಗ್ತಾರೆ. ಈ ಪ್ರಕ್ರಿಯೆಯಲ್ಲಿ ಒಟ್ಟು 4 ಲೆವೆಲ್ಗಳು ಇರ್ತವೆ. ಅವುಗಳನ್ನ ಪರೀಕ್ಷೆ, ಮಹಾಪುರುಷ, ಅವಧೂತ, ಲಿಂಗಭಂಗ ಎಂದು ಕರೀತಾರೆ. ಇದರಲ್ಲಿ ಮೊದಲಿಗೆ ಪರೀಕ್ಷೆ ಇರುತ್ತದೆ. ಪ್ರಪ್ರಥಮವಾಗಿ ನಾವು ಎಲ್ಲರೂ ಎಂಟ್ರೆನ್ಸ್ ಎಕ್ಸಾಮ್ನ ಹೇಗೆ ಬರೀತೇವೋ ಹಾಗೆ ಇದು ಕೂಡ ನಾಗಸಾಧು ಆಗಬೇಕೆಂದುಕೊಂಡವರು ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ದಿನಗಳು ಕಳೆದ ನಂತರ ಅಲ್ಲಿ ನಾಗಸಾಧುಗಳ ಗುರುಗಳು ಇವರನ್ನ ಪರೀಕ್ಷೆ ಮಾಡ್ತಾರೆ. ಅನಂತರ ಅವರು ಸಾಧುಗಳ ಜೊತೆ ಸೇರ್ತಾರೆ. ನಂತರ ಇವರು ಕೂಡ ಸಾಧುಗಳ ಜೊತೆ ಸೇರಿ ತಪಸ್ಸನ್ನ ಮಾಡಬೇಕಾಗುತ್ತೆ. ಹೀಗೆ ಕೆಲವು ವರ್ಷಗಳು ತಪಸ್ಸು ಮಾಡಿದ ನಂತರ ಇವರು ನಾಗಸಾಧುಗಳು ಆಗೋದಕ್ಕೆ ಸಿದ್ಧರಾಗ್ತಾರೆ. ಅನಂತರ ಇವರು ತರತರ ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತದೆ. ಆಗ ಇವರ ತಪಸ್ಸು ತ್ಯಾಗಗಳ ಬಗ್ಗೆ ತಿಳಿದುಕೊಳ್ತಾರೆ. ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಬ್ರಹ್ಮಚರ್ಯ ಇರುತ್ತದೆ. ಅನಂತರ ಇವರು ಮಹಾಪುರುಷ ಎಂದು ಪರಿಗಣಿಸ್ತಾರೆ. ಆ ಸಮಯದಲ್ಲಿ ಇವರಿಗೆ ರುದ್ರಾಕ್ಷಿಯನ್ನ ನೀಡ್ತಾರೆ. ಆಗ ನಾವು ನಾಗಸಾಧುಗಳ ಶರೀರವನ್ನ ನೋಡಬಹುದು. ಅನಂತರ ಇವರು ಅವಧೂತ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗುತ್ತದೆ. ಇದರಲ್ಲಿ ಇವರು ತಮ್ಮ ಕೂದಲನ್ನ ತ್ಯಾಗ ಮಾಡಬೇಕಾಗುತ್ತದೆ. ಅಂದರೆ ತಮ್ಮ ತಲೆಯನ್ನ ಬೋಳಿಸಬೇಕಾಗುತ್ತದೆ. ಇನ್ನು ತಮಗೆ ತಾವೇ ಪಿಂಡ ಪ್ರದಾನವನ್ನ ಮಾಡಿಕೊಳ್ತಾರೆ.
ಅನಂತರ ಇವರು ತಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಸತ್ತು ಹೋಗಿರುವ ವ್ಯಕ್ತಿಯ ಸಮಾನ. ಅನಂತರ ಇವರು ಸಾಧನೆ ಮಾಡುತ್ತಾ ಭಗವಂತನಲ್ಲಿ ಲೀನರಾಗ್ತಾರೆ. ಇದಾದ ನಂತರ ಇನ್ನೊಂದು ಪ್ರಕ್ರಿಯೆ ಇರುತ್ತದೆ. ಇದರಲ್ಲಿ ಇವರು ಸಾಧನೆ ಮಾಡುವ ಸ್ಥಳದಲ್ಲಿ ಒಂದು ಸ್ತಂಭದ ಕೆಳಗೆ ಇರ್ತಾರೆ. ಇಲ್ಲಿ ಇವರು ಸಂಬಂಧಪಟ್ಟ ಅನೇಕ ಆಚರಣೆಗಳನ್ನು ಮಾಡ್ತಾರೆ. ಇದರಲ್ಲಿ ಏಕಭಂಗ ಕೂಡ ಇರುತ್ತದೆ. ಅನಂತರ ಇವರು ತಮ್ಮ ಕೋರಿಕೆಗಳಿಂದ ಮುಕ್ತಿಯನ್ನು ಹೊಂದ್ತಾರೆ. ಆ ಸಮಯದಲ್ಲೇ ಇವರ ಲಿಂಗವನ್ನ ನಿಷ್ಕ್ರಿಯಗೊಳಿಸ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕವೇ ಒಬ್ಬ ವ್ಯಕ್ತಿ ನಾಗಸಾಧುವಾಗಿ ಬದಲಾಗಲು ಅರ್ಹತೆಯನ್ನು ಹೊಂದ್ತಾನೆ. ಹೀಗೆ ಯಾವುದಾದರೂ ಕುಂಭಮೇಳ ನಡೆಯುವ ಸಮಯದಲ್ಲಿ ಮಾತ್ರವೇ ಆ ಮಹಿಳೆ ನಾಗಸಾಧುಗಳಾಗಿ ಬದಲಾಗ್ತಾರೆ. ಹೀಗೆ ನಾಗಸಾಧುಗಳಾಗಿ ಬದಲಾಗಲು 10ರಿಂದ 15 ವರ್ಷ ಕಠಿಣವಾದ ಬ್ರಹ್ಮಚಾರ್ಯವನ್ನ ಪಾಲಿಸಬೇಕಾಗುತ್ತದೆ. ಅನಂತರ ಈ ಸ್ತ್ರೀ ಖಂಡಿತವಾಗಿಯೂ ಬ್ರಹ್ಮಚಾರ್ಯವನ್ನ ಪಾಲಿಸಬಲ್ಲಳು ಎಂದು ಆಕೆ ಗುರುವಿಗೆ ನಂಬಿಕೆ ಬಂದಾಗ ಮಾತ್ರವೇ ಆ ಸ್ತ್ರೀಗೆ ನಾಗಸಾಧುವಾಗುವುದಕ್ಕೆ ದೀಕ್ಷೆ ಸಿಗುತ್ತದೆ. ನಾಗಸಾಧು ಆಗಬೇಕೆಂದರೆ ಆ ಸ್ತ್ರೀ ಸಾಧು ಆಗಬೇಕು ಎಂಬ ವಿಶ್ವಾಸ ಬಲಿಷ್ಠವಾಗಿರಬೇಕು. ಆ ಸ್ತ್ರೀ ಸಾಧು ಆಗೋಕ್ಕಿಂತ ಮೊದಲು ಆಕೆಯ ಗುರುಗಳು, ಇನ್ನೂ ಸ್ವಲ್ಪ ಸಾಧುಗಳು ಮತ್ತು ಆಕೆಯ ಕುಟುಂಬ ಆಕೆಯ ಗದಶರ್ಮದ ವಿಷಯಗಳನ್ನು ತಿಳಿದುಕೊಳ್ತಾರೆ. ಸ್ತ್ರೀಯರು ಕೂಡ ಪುರುಷರಾಗಿ ನಾಗಸಾಧು ಆಗೋಕ್ಕಿಂತ ಮೊದಲು ತಮಗೆ ತಾವು ಪಿಂಡ ಪ್ರದಾನವನ್ನು ಮಾಡಿಕೊಳ್ತಾರೆ. ಇವರು ಕೂಡ ಪುರುಷರಾಗೆ ತಲೆ ಬೋಳಿಸಬೇಕಾಗುತ್ತದೆ. ಅನಂತರ ಆಕೆಯನ್ನು ನದಿಯ ಸ್ಥಾನಕ್ಕೆ ಕಳುಹಿಸಲಾಗುತ್ತದೆ. ನಾಗಸಾಧುಗಳು ದಿನವಿಡೀ ಭಗವಂತನ ಜಪವನ್ನೇ ಮಾಡ್ತಾರೆ. ಅಂದರೆ ಬೆಳಗಿನ ಜಾವದಿಂದಲೇ ಮಹಾಶಿವನ ಜಪವನ್ನ ಮಾಡ್ತಾರೆ. ಮತ್ತೆ ಮಧ್ಯಾಹ್ನದ ಊಟದ ನಂತರವೂ ಮಹಾಶಿವನ ಜಪ ಮಾಡ್ತಾರೆ. ಮತ್ತೆ ಜಪ ಮಾಡಿ ತಮ್ಮ ದಿನವನ್ನ ಮುಗಿಸ್ತಾರೆ. ಮಹಿಳಾ ನಾಗಸಾಧುಗಳಿಗೆ ಪೂರ್ತಿಯಾಗಿ ಗೌರವ ಸಿಗುತ್ತದೆ. ಒಬ್ಬ ಮಹಿಳೆ ಪೂರ್ತಿಯಾಗಿ ನಾಗಸಾಧುವಾಗಿ ಬದಲಾದ ನಂತರ ಎಲ್ಲರೂ ಆಕೆಯನ್ನ ಮಾತಾ ಎಂದು ಕರೀತಾರೆ. ಮಹಿಳೆ ಸನ್ಯಾಸಿ ಆಗೋಕ್ಕಿಂತ ಮೊದಲು ತನ್ನ ಕುಟುಂಬ ಮತ್ತು ಸಮಾಜದ ಮೇಲೆ ಯಾವುದೇ ರೀತಿಯ ಮೋಹ ಇಲ್ಲ ಎಂದು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಬೇಕಾಗುತ್ತದೆ. ಇದರಲ್ಲಿ ತೃಪ್ತಿ ಹೊಂದಿದ ನಂತರವೇ ಗುರುಗಳು ಇವರಿಗೆ ಸನ್ಯಾಸತ್ವವನ್ನು ನೀಡ್ತಾರೆ. ಮಹಿಳಾ ಸಾಧುಗಳಿಗೆ ಪೂರ್ತಿಯಾಗಿ ನಗ್ನವಾಗಿರುವ ಹಾಗೆ ಅಧಿಕಾರವಿರೋದಿಲ್ಲ. ಇವರು ತೆಳ್ಳನೆಯ ಖಾದಿ ಬಟ್ಟೆಯನ್ನು ಮೈ ಮೇಲೆ ಧರಿಸಿರ್ತಾರೆ. ಅದು ಚಳಿಗಾಲವಾಗಿರಲಿ ಮಳೆಗಾಲವಾಗಿರಲಿ ಆ ಒಂದು ತುಂಡು ಬಟ್ಟೆ ಮಾತ್ರ ಇವರ ಶರೀರದ ಮೇಲೆ ಇರಲೇಬೇಕು. ಹಾಗೆಯೇ ನಾಗಾ ಸಾಧುಗಳಿಗೆ ನಗ್ನವಾಗಿ ಸ್ನಾನ ಮಾಡುವ ಅಧಿಕಾರ ಕೂಡ ಇರೋದಿಲ್ಲ. ಏಕೆಂದರೆ ಈ ಮಾತನ್ನು ಕೇಳಿದರೆ ಆಶ್ಚರ್ಯಗೊಳ್ತೀರಾ. ಅದೇನೆಂದರೆ ನಾಗಾ ಸಾಧುಗಳ ದೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ವಿದೇಶಿ ಮಹಿಳೆಯರ ಸಂಖ್ಯೆನೇ ಹೆಚ್ಚಾಗಿರುತ್ತದೆ. ನಮ್ಮ ದೇಶದಲ್ಲಿ ನಾಗಾ ಸಾಧುಗಳು ತುಂಬ ಕಠೋರವಾಗಿ ಇರ್ತಾರೆ. ಇಷ್ಟೊಂದು ಕಷ್ಟಗಳನ್ನು ಎದುರಿಸಿದರೂ ಕೂಡ ತುಂಬ ಚೆನ್ನಾಗಿ ಜೀವಿಸಬಲ್ಲರು. ಇದು ಹೇಗೆ ಸಾಧ್ಯ ಎಂದು ಹೊರಗಡೆ ಜನರಿಗೆ ತುಂಬ ಆಸಕ್ತಿ ಇರುತ್ತದೆ. ಆದ ಕಾರಣ ಕುಂಭಮೇಳಕ್ಕೆ ನೇಪಾಳದಿಂದ ತುಂಬ ಮಹಿಳಾ ನಾಗಾ ಸಾಧುಗಳು ಬರ್ತಾರೆ. ಇದರಲ್ಲಿ ತುಂಬ ಮಂದಿ ಗೃಹಸ್ಥ ಜೀವನ ಬಿಟ್ಟು ಬ್ರಹ್ಮಚಾರ್ಯವನ್ನು ಸ್ವೀಕರಿಸ್ತಾರೆ. ಹಾಗೆ ಜರ್ಮನಿ, ರಷ್ಯಾ, ಅಮೇರಿಕಾದಿಂದ ಬಂದ ಮಹಿಳೆಯರು ಕೂಡ ನಾಗಾ ಸಾಧುಗಳಾಗ್ತಾರೆ. ಇದರಲ್ಲಿ ತುಂಬ ಮಂದಿ ಲಂಡನ್ ವಿದ್ಯಾವಂತರು ಕೂಡ ಆಗಿರ್ತಾರೆ. ಆದರೂ ಕೂಡ ಇವರಿಗೆ ದೇವರ ನಾಮವನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯಕ್ಕೂ ಸಂಬಂಧವಿರೋದಿಲ್ಲ. ಇವರೆಲ್ಲರೂ ನಿಯಮದ ಪ್ರಕಾರ ವಸ್ತ್ರಾಧರಣ, ವೇಷಾಧರಣವನ್ನು ಮಾಡ್ತಾರೆ. ಸ್ನೇಹಿತರೆ, ನಾಗಾ ಸಾಧುಗಳು ಮತ್ತು ಮಹಿಳಾ ನಾಗಾ ಸಾಧುಗಳು ಕೇವಲ ಕುಂಭಮೇಳದ ಸಮಯದಲ್ಲಿ ಮಾತ್ರ ಕಾಣಿಸ್ತಾರೆ. ಉಳಿದ ಸಮಯದಲ್ಲಿ ಎಲ್ಲಿರ್ತಾರೆ, ಹೇಗಿರ್ತಾರೆ ಎಂದು ಆಲೋಚನೆ ಮಾಡ್ತಿದ್ದೀರಾ? ಅವರು ಯಾವಾಗಲೂ ತಪಸ್ಸಿನಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಅವರು ಪರ್ವತಗಳ ಮೇಲಿರುವ ಸುರಂಗ ಮಾರ್ಗಗಳಿಗೆ ಹೋಗ್ತಾರೆ. ಇದರಲ್ಲಿ ಕೂಡ ಅನೇಕ ರೀತಿಯ ನಾಗಾ ಸಾಧುಗಳು ಇರ್ತಾರೆ. ಅವರಿರುವ ಸ್ಥಳಕ್ಕೆ ಅನುಗುಣವಾಗಿ ಅವರಿಗೆ ಹೆಸರನ್ನ ಇಡಲಾಗಿದೆ. ಅಂದರೆ ಪರ್ವತದ ಮೇಲಿರುವ ನಾಗಾ ಸಾಧುಗಳಿಗೆ ಪರ್ವತಗಿರಿ ಸಾಧುಗಳು ಎಂದು ಕರೀತಾರೆ. ನಗರಗಳಲ್ಲಿ ವಾಸ ಮಾಡೋರಿಗೆ ಪೋರಿ ಎಂದು, ಇನ್ನು ಕಾಡುಗಳಲ್ಲಿ ವಾಸ ಮಾಡುವ ಸಾಧುಗಳಿಗೆ ಅನನಿ ಎಂದು ಕರೀತಾರೆ. ಹೀಗೆ ಇವರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಕುಂಭಮೇಳಕ್ಕೂ ಮೊದಲು, ಕುಂಭಮೇಳದ ನಂತರ ಹಿಮಾಲಯದಂಥ ಪರ್ವತಗಳಲ್ಲಿ, ಅಡವಿಯಲ್ಲಿನ ಗುಹೆಗಳಲ್ಲಿ ಕುಳಿತುಕೊಂಡು ತಪಸ್ಸಿನಲ್ಲಿ ಲೀನರಾಗಿರ್ತಾರೆ. ಇವರು ಸಾಮಾನ್ಯವಾಗಿ ಒಂದು ಗುಹೆಯಲ್ಲಿ 1 ವರ್ಷಗಳ ಕಾಲ ಇದ್ದು ನಂತರ ಬೇರೊಂದು ಗುಹೆಗೆ ಹೊರಟು ಹೋಗ್ತಾರೆ. ಏಕೆಂದರೆ ಇವರು ಇಲ್ಲಿಯವರೆಗೂ ಹೇಗಿದ್ದಾರೆ ಮತ್ತು ಹೇಗೆ ಜೀವಿಸ್ತಾರೆ ಎಂಬ ಊಹೆ ಕೂಡ ಇರೋದಿಲ್ಲ. ಹಾಗೆ ಕೆಲವು ಮಂದಿ ನಾಗಾ ಸಾಧುಗಳು ಸನ್ಯಾಸಿ ಬಟ್ಟೆ ಹಾಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಸುತ್ತಾಡ್ತಿರ್ತಾರೆ. ಹಾಗೆ ನಿರ್ವಿಘ್ನರಾಗಿ ತಪಸ್ಸು ಮಾಡೋದಕ್ಕೆ ಗುಹೆಗಳಿಗೆ ಹೋಗ್ತಾರೆ. ಈ ಸಮಯದಲ್ಲಿ ಅವರು ಅಡವಿಯಲ್ಲಿ ಸಿಗುವಂತಹ ಹಣ್ಣು ಹಂಪಲು, ಗಡ್ಡೆ ಗೆಣಸುಗಳನ್ನು ತಿಂದು ಜೀವಿಸ್ತಾರೆ. ಇವೆಲ್ಲವೂ ಎಷ್ಟು ರಹಸ್ಯವಾಗಿ ನಡೆದೋಗುತ್ತೆ ಅಂದರೆ ಯಾರಿಗೂ ಕೂಡ ತಿಳಿಯೋದೇ ಇಲ್ಲ. ಕೆಲವು
ಕೆಲವು ನಾಗ ಸಾಧುಗಳು ಗುಂಪುಗಳಾಗಿ ಹೋದರೆ ಕೆಲವರು ಒಂಟಿಯಾಗಿ ಯಾತ್ರೆಗಳನ್ನು ಮಾಡ್ತಾರೆ. ಅವರು ಗುಹೆಗಳಲ್ಲಿ ತಪಸ್ಸಿನಲ್ಲಿರುವಾಗ ತುಂಬ ದಿನಗಳವರೆಗೂ ಏನನ್ನು ತಿನ್ನದೆ ಕುಡಿಯದೆ ಜೀವಿಸಬಲ್ಲರು. ಹೀಗೆ ನಾಗ ಸಾಧುಗಳು ತಮ್ಮ ವ್ಯಕ್ತಿತ್ವವನ್ನು ಬಚ್ಚಿಟ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಕುಂಭಮೇಳದ ಸಮಯಕ್ಕೆ ನಾಗ ಸಾಧುಗಳಾಗಿ ಪ್ರತ್ಯಕ್ಷರಾಗ್ತಾರೆ. ಇನ್ನು ಕುಂಭಮೇಳದ ಸಮಯ ಅವರಿಗೆ ಹೇಗೆ ತಿಳಿಯುತ್ತೆ ಅಂದರೆ ಸ್ನೇಹಿತರೆ, ಇದೇ ಬಹುದೊಡ್ಡ ರಹಸ್ಯ. ಅವರ ಸಮುದಾಯದಲ್ಲಿ ಒಬ್ಬ ಕೊತ್ವಾಲ್ ಇರ್ತಾರೆ. ದೀಕ್ಷೆ ಪೂರ್ತಿಯಾದ ನಂತರ ಆ ಸಾಧು ಸಂಘವನ್ನು ತೊರೆದು ತಪಸ್ಸು ಮಾಡೋದಕ್ಕೆ ಕಾಡು ಮತ್ತು ಪರ್ವತಕ್ಕೆ ಹೋಗುವಾಗ ಈ ಸಮುದಾಯಕ್ಕೆ ಮತ್ತು ನಾಗ ಸಾಧುಗಳ ಮಧ್ಯೆ ಈ ಕೊತ್ವಾಲ್ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಇನ್ನು ಈ ಕುಂಭಮೇಳ ಮಹಾ ಸಂಭ್ರಮ ನಡೆಯುವ ಸಮಯದಲ್ಲಿ ಈ ನಾಗ ಸಾಧುಗಳು ಕೊತ್ವಾಲ್ರ ಸೂಚನೆಯ ಮೇರೆಗೆ ಆ ನಡೆಯೋ ಪ್ರದೇಶಕ್ಕೆ ರಹಸ್ಯವಾಗಿ ಬರ್ತಾರೆ. ಆದರೆ ಅವರಿಗೆ ಈ ಕುಂಭಮೇಳ ಎಲ್ಲಿ ನಡೆಯುತ್ತದೆ, ಹೇಗೆ ನಡೆಯುತ್ತದೆ ಎಂಬ ಸೂಚನೆ ಅವರಿಗೆ ಹೇಗೆ ಸಿಗುತ್ತದೆ ಎಂದು ಯಾರಿಗೂ ಸಹ ತಿಳಿದಿಲ್ಲ. ಆದರೆ ಈ ಕುಂಭಮೇಳ ಎಲ್ಲಿ ನಡೆದರೂ ಅವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.